ಅಮ್ಮವ್ರು ಬರ್ತೀನಿ ಅಂದ್ರಲ್ವಾ, ಇನ್ನೂ ಬರಲೇ ಇಲ್ಲ. ಹಿಂಗೋ ಬೆಂಗಳೂರಿಂದ ಹಾವೇರಿಗೆ ಬಂದು ಶಾಡಗುಪ್ಪಿಗೂ ಬಂದಾಯ್ತು. ನಮ್ಮವ್ರು ಯಾಕೆ ಬಂದಿಲ್ಲ ಇನ್ನ? ಮನೆಗೆ ಹೋಗಕ್ಕೆ ಲೇಟ್ ಆಗಿಬಿಟ್ರೆ. ನಮಸ್ತೆ ಮೇಡಮ್. ನೀವು ಮನೆ ಮಹಾಲಕ್ಷ್ಮಿ ಮೇಡಮ್ ಅಲ್ರಿ? ನೀವು ಯಾಕ್ರಿ ಇಲ್ಲಿ ಕುಂತೀರಿ? ಇವತ್ತು ಇಲ್ಲಿ ಶೂಟಿಂಗ್ ಇತ್ರಿ ಗೀತಾ ಅವ್ರ ಮನೇಲಿ. ನಮ್ ಕಡೆ ಅವ್ರ ಗಾಡಿ ಕಳಿಸ್ತೀನಿ ಅಂದ್ರು ಇನ್ನೂ ಕಳ್ಸಿಲ್ಲ, ಅದಕ್ಕೆ ಕಾಯ್ತಾ ಕೂತಿದ್ದೀನಿ. ಹೌದಾ? ಈ ನಮ್ಮ ಕನಿಕೇರಿ ಗೀತಾ ಅವ್ರ ಮನೆಗೆ? ಹೌದಾ? ಹಾಗಾದ್ರೆ ತಡ್ರಿ, ನಮ್ದು ಒಂದು ಟ್ಯಾಕ್ಟರ್ ಇದೆ, ಪರಶುರಾಮ್ ಹೇಳ್ತೀನಿ, ಅವನೇ ಕರ್ಕೊಂಡು ಹೋಗಿ ನಿಮ್ಮನ್ನ ಅಲ್ಲಿ ಅವ್ರ ಮನೆ ತಾನ ಬಿಡ್ತಾನ. ಕರೀಲಿ? ಪರವಾಗಿಲ್ಲ. ಪರಶುರಾಮ ಬಾರೋ, ಮೇಡಮ್ ಅವ್ರ ಕರ್ಕೊಂಡು ಹೋಗ್ಬಾರ ಅವ್ರ ಮನೆಗೆ. ಪರಶುರಾಮ ಇವ್ರು ಕರ್ಕೊಂಡು ಹೋಗಿ ಆ ಗೀತಾ ಕಲಿಕೇರಿ ಮನೆಗೆ ಹೋಗಿ ಮುಟ್ಟಿಸಪ್ಪ. ಆಯ್ತು. ಓಡಿಸ್ಬೋದ? ನಾನು ಗಾಡಿ ಓಡಿಸ್ತೀರಾ? ನಾನು ಕಾರ್ ಓಡಿಸಿ ಗೊತ್ತು, ಇದು ಗೊತ್ತಿಲ್ಲ ನನಗೆ. ನೀವು ಹೇಳ್ಕೊಟ್ರೆ ಓಡಿಸ್ತೀನಿ. ನಾನು ಹೇಳ್ಕೊಡ್ತಾ ಇದ್ದೀನಿ, ಆದ್ರೆ ಹುಷಾರಿಲ್ಲ. ಆಯ್ತು, ಪರವಾಗಿಲ್ವಾ? ಓಡಿಸಿದ್ರೆ ಒಂಚೂರು ಹಿಂಗೆ ಟರ್ನ್ ಮಾಡಿಕೊಟ್ಬಿಡಿ, ಓಡಿಸ್ಕೊಂಡು ಹೋಗಿ. ಎಲ್ಲರಿಗೂ ನಮಸ್ಕಾರ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಬೆಳಿಗ್ಗೆ ಎದ್ದ ಮೇಲೆ ಕೆಲವರು ಸೂರ್ಯನ ನೋಡಿದ್ರೆ, ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮನೆ ಮಹಾಲಕ್ಷ್ಮಿಯರನ್ನ. ಅಂತ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸೋದೆ ಮನೆ ಮಹಾಲಕ್ಷ್ಮಿ. ಗೀತೆಗಳಿಗೆ ಸಂತ ಶಿಶುನಾಳ ಶರೀಫರು, ಭಕ್ತಿಗೆ ಕನಕದಾಸರು, ವಚನಕ್ಕೆ ಸರ್ವಜ್ಞ, ಗಾಯನಕ್ಕೆ ಪಂಚಾಕ್ಷರಿ ಗವಾಯಿಗಳು, ಜ್ಞಾನಕ್ಕೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಗೋಕಾಕರು. ಇಂತಹ ಲಕ್ಕಿ ಸ್ಥಳ ಏಲಕ್ಕಿ ಕಂಪಿನ ನಾಡು ಬಯಲು ಸೀಮೆ ಹಾವೇರಿ ಜಿಲ್ಲೆಯಲ್ಲಿದ್ದೀನಿ ನಾನಿವತ್ತು. ಈ ಊರಿಗೆ ಹಾವೇರಿ ಅಂತ ಹೆಸರು ಹೇಗ್ ಬಂತು ಅಂದ್ರೆ, ತುಂಬಾ ಹಿಂದೆ ಇಲ್ಲಿ ಸಿಕ್ಕಾಪಟ್ಟೆ ಹಾವುಗಳು ವಾಸವಾಗಿದ್ವಂತೆ. ಹಾವು ಮತ್ತೆ ಕೇರಿ ಅಂದ್ರೆ ಊರು, ಹಾವು ಮತ್ತೆ ಊರು ಸೇರಿ ಹಾವೇರಿ ಆಯ್ತು ಅನ್ನೋ ಮಾತಿದೆ. ಈ ಹಾವೇರಿ ಜಿಲ್ಲೆ ಮೇನ್ ಬಸ್ ಸ್ಟಾಪ್ ಇಂದ ಒಂದು 32 ಕಿಲೋಮೀಟರ್ ದೂರದಲ್ಲಿರೋ ಮೈಲಾರ ಲಿಂಗೇಶ್ವರನ ಕ್ಷೇತ್ರ ಶಾಡಗುಪ್ಪಿ ಅನ್ನೋ ಕ್ಷೇತ್ರಕ್ಕೆ ನಾನಿವತ್ತು ಬಂದಿದ್ದೀನಿ. ಈ ಏಲಕ್ಕಿ ನಾಡ ಶಾಡಗುಪ್ಪಿಯ ಲಕ್ಕಿ ಲಕ್ಷ್ಮಿ ಯಾರು ಅಂತ ನೋಡೋ ಆಸೆ ಇದೆಯಾ ನಿಮ್ಗೆ? ಹಾಗಾದ್ರೆ ನಡೀರಿ ಹೋಗೋಣ, ತಡ ಯಾಕೆ? ನಾನು ಗೀತಾ ಅಂತ, ನನ್ನ ಮನೆಯ ಹೆಸರು ಪ್ರಕಾಶ್ ಕನಕೇರಿ. ನಮ್ಗೆ 2 ಜನ ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ನಮ್ಮ ಉದ್ಯೋಗ ಹೋಟೆಲ್ ಬಿಸ್ನೆಸ್ ಸರ್. ನಮ್ಮ ಮಿಸ್ಸಸ್ ಗೃಹಿಣಿ, ಮನೆ ಕೆಲಸ ಮಾಡಿಕೊಂಡು ಟೈಲರಿಂಗ್ ಮಾಡಿಕೊಂಡು 1-2 ಕುರಿ ಸಾಕಿದ್ದೀವಿ. ಆ ಕುರಿ ಚಾಕರಿ ಮಾಡಿಕೊಂಡು ಇರ್ತಾರೆ. ನಮ್ಮ ಮಿಸ್ಸಸ್ ಭಾಳ ಸಪೋರ್ಟ್ನಿಂದ ನಾವು ಒಂದು ಅಂಗಡಿಯನ್ನು ನಡೆಸಲಿಕ್ಕೆ ಒಂದು ಸಾಧ್ಯತೆ ಇರುತ್ತೆ. ಚೆನ್ನಾಗಿ ಅದಾಳ್ರಿ, ಸಾಲಿ ಕಲ್ತಾಳ, ಹುಷಾರಿ ಅದಾಳ, ನಮ್ಮ ಅಂಗದಾಡ್ರಲ್ಲ, ನೀವು ಮನೆಗೆಲ್ಲ ಕೆಲಸ ಮಾಡ್ಕೊಂತಾಳ. ಈಗ ನಮ್ಮ ತಾಯಿಯವರು ಮತ್ತು ನಮ್ಮ ಹೆಂಡತಿಯವರು ಇಬ್ಬರು ಸೇರಿಕೊಂಡು ಚಂದ ಬಾಂಧವ್ಯದಿಂದ ಇದ್ದಾರೆ ಸರ್. ಅವ್ರ ತಾಯಿ ಬಿಟ್ಟು ಬಂದರು, ಇವರ ತಾಯಿ ಅಂದ್ಕೊಂಡು ನೋಡ್ಕೊಂಡು ಹೋಗುವಂಥ ಇದು ಬಾಂಧವ್ಯದಲ್ಲಿ ಹೊಂದ್ಕೊಂಡಿದ್ದಾರೆ ಸರ್. ಮಹಾಲಕ್ಷ್ಮಿ ರೀ, ಗೀತಾ ಅಂದ್ರೆ ಮಹಾಲಕ್ಷ್ಮಿನ, ಮತ್ತೆ ಅಕ್ಕಿಂದ ಮತ್ತೆಲ್ಲ ನಡ್ಕೊಂಡು ಹೋಗ್ಬೇಕು.
ಆಯ್ತು ನಿಮ್ಮ ಊರಿಗೆ ಬಂದು. ಇಷ್ಟು ಒಳ್ಳೆ ಸ್ವಾಗತ ಕೊಟ್ಟಿದ್ದೀರಿ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ತೋರಿಸ್ತೀರಿ ಹೋಗಣ್ರಿ. ಬರ್ರಿ ಹೋಗಣ್ರಿ. ಗೀತಾ ಅವರೇ, ಫಸ್ಟೇ ಇಲ್ಲಿ ಮಷೀನ್ ಇದೆ, ಟೇಲರಿಂಗ್ ಮಷೀನು. ನೀವೇ ಯೂಸ್ ಮಾಡೋದಾ? ಮನೇಲಿ ಇನ್ಯಾರು ಯೂಸ್ ಮಾಡ್ತೀರಿ? ನಿಮ್ಮ ಬಿಟ್ಟು ಯಾರು ಹೊಲಿಯಲ್ಲ. ಈಗ ನಮ್ಮ ಪ್ರೋಗ್ರಾಮ್ ಆದಮೇಲೆ ನಂಗೆ 2 ಬ್ಲೌಸ್ ಹೊಲ್ಕೊಡ್ಬೇಕು. ಹೊಲ್ಕೊಡ್ತೀರಿ? ಸೋ ಕ್ಯೂಟ್. ಅಲ್ಲೆಲ್ಲ ಏನಿರೋದು ಮೂಟೆಯಲ್ಲಿ? ಅಕ್ಕಿ. ಓ, ಎಲ್ಲ ಇದೆ. ಆ್ಯಕ್ಚುಲಿ ನಾನು ಆವತ್ತು ಹೇಳ್ದಂಗೆ ಈ ರೈತರ ಮನೇಲಿ, ಈ ಹಳ್ಳಿ ಮನೆಯಲ್ಲೆಲ್ಲ ಇಂಟೀರಿಯರ್ ಡೆಕೋರೇಷನ್ಗೆ ಅಂತ ಸೆಪರೇಟ್ ದುಡ್ಡು ಖರ್ಚು ಮಾಡೋದೇ ಬೇಡ. ಅವ್ರು ತಿನ್ನೋ ಅನ್ನ ರೇಷನ್ ಇದೆಯಲ್ಲ, ಅದೇ ಡೆಕೋರೇಷನ್ ಆಗಿಬಿಡುತ್ತೆ ಅಲ್ಲೇನ್ರಿ? ಇಲ್ಲೇನಿದ್ರಿ? ಕುರಿ. ಓ, ಮಾತಾಡ್ಸ್ಬೋದೇನ್ರಿ? ಹಾಲಿಗೆ ಬಂದ ತಕ್ಷಣ ಬಿರಿಯಾನಿ ನೋಡ್ಕೊಂಡು ಮೇಕಪ್ ಸರಿ ಇದೆಯಾ ಅಂತ ನೋಡ್ಕೊಂಡು. ಓಕೆ, ಇದೆಲ್ಲ ನೀವೇ ಮಾಡಿರೋದ? ನೀವೇ ರೀ? ಇವರೇ ಹೇಳ್ದಾರ ನೋಡ್ರಿ. ಇದೂನು ಇದು ಹೆಂಗೆ ಹೆಣಿ ಅದು? ಸೂಜಿ ಕಡ್ಡಿಲ್ ಹೆಣಿ ಅದ ಇದು? ಓ, ಅದು ತೋರಣನೂ ನೀವೇ ಹೆಣ್ದಿರೋದ? ಇಂಟೀರಿಯರ್ ಡೆಕೋರೇಟರ್ ಆಗ್ಬಿಡ್ಬೋದು ನೀವು. ಬೆಂಗಳೂರು ಕರ್ಕೊಂಡೋಗ್ಲಾ ನಿಮ್ಮನ್ನ? ದೇವ್ರ. ಇದು ದೇವಿ ಮುಖವಾಡ ಯಾವಾಗಲೂ ಹಾಗೆ ಹಾಕಿರ್ತೀರಿ? ಹೌದ್ರಿ? ಹಾಂ. ಇದು ಕಿಚನ್ ರೀ? ಅಡ್ಗೆ ಮನೆ. ಅಡ್ಗೆ ಮನೇಲಿ ರೊಟ್ಟಿ ತಟ್ಟೋದು ಯಾರ್ರೀ? ಅವ್ವ, ನಿಂಗೆ ಎಷ್ಟು ಕೈ ಇದೆ ತೋರಿಸು. 2 ತಾನೇ ಇರೋದು. ರೊಟ್ಟಿನೂ ತಟ್ತಾರೆ, ಅದು ಡೆಕೋರೇಷನ್ನು ಮಾಡ್ತಾರೆ. ಹಾಂ, ಮತ್ತೆ ಇವರು ಇನ್ನೇನು ಮಲ್ಟಿ ಟ್ಯಾಲೆಂಟೆಡ್ ಅಲ್ಲದೆ ನೀವು. ಸೂಪರ್. ಏನು ಸ್ಪೆಷಲ್ ಮಾಡ್ತೀರಿ? ಎಲ್ಲ ಐಟಮ್ಸ್ ಮಾಡ್ತೀನಿ. ರೊಟ್ಟಿ ಚೆನ್ನಾಗಿ ತಟ್ತೀರಿ? ಅದೇನೋ ಟೆಕ್ನಿಕ್ ಇದೆಯಂತಲ್ಲ ಅವ್ವ, ಅದು ನಂಗೆ ಬರೋದೇ ಇಲ್ಲ. ಒಂಚೂರು ಹೇಳ್ಕೊಡಿ ಹೋಗೋಷ್ಟರಲ್ಲಿ ರೊಟ್ಟಿ ತಟ್ಟೋದು ಹೆಂಗೆ ಅಂತ. ಕನಕಾಂಬ್ರ. ನಾನು ಫಸ್ಟ್ ಟೈಮ್ ಕನಕಾಂಬ್ರ ಗಿಡದಲ್ಲಿ ನೋಡ್ತಾ ಇರೋದು. ಸೊ ನಿಮ್ಮ ತೋಟದಿಂದನೇ ಹೂವು ಕಿತ್ಕೊಂಡು ದೇವ್ರಿಗೆ ಹೂವು ಕಟ್ಟಿ ಹಾಕ್ತೀರಿ? ಸೊ ಮನೆ ನೋಡಾಯ್ತು, ಮನೆ ಹಿತ್ಲು ನೋಡಾಯ್ತು. ಈಗ ಮನೆ ಒಳಗೆ ಕೂತ್ಕೊಂಡು ಆರಾಮಾಗಿ ಮಾತಾಡೋಣ. ಹಾಂ, ನಡ್ರಿ ಹೋಗೋಣ. ಈಗ ಮನೆ ಏನೋ ಸಕ್ಕದಾಗಿ ತೋರಿಸಿದ್ರಿ, ಈಗ ಸಕ್ಕದಾಗಿ ಮಾತಾಡಬೇಕು. ಮಾತಾಡ್ತೀರಿ? ನಾಚ್ಕೊಳಂಗಿಲ್ಲ. ನಂಗೆ ಗೊತ್ತು, ಇಲ್ಲಿ ಮಂದಿ ಎಲ್ಲ ಮಾತಾಡ್ತಾರೆ, ನಾಚ್ಕೊಳ್ತೀರಿ. ಇವತ್ತು ನಾಚಿಕೆ ಎಲ್ಲ ಊರಿಂದ ಆಚಿಕೆ. ಚಲೋ ಮಾತಾಡ್ಬೇಕ್ರಿ. ಮಾತಾಡೋಣ್ರಿ? ಹಾಂ, ಹ್ಞೂ ರೀ. ಗೀತಾ ಅವರೇ, ನಿಮ್ಮಿಂದಾನೇ ಶುರು ಮಾಡ್ತೀನಿ. ಮೊದಲನೇದಾಗಿ ನಂಗೆ ಈ ಫ್ಯಾಮ್ಲಿನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀರಿ? ಇವ್ರು ನಮ್ಮ ಮನೆಯವ್ರಿ. ಫಸ್ಟ್ ಅಲ್ಲಿಂದಾನೇ ಶುರು ಮಾಡೋದು. ಇವ್ರು ನಮ್ಮ ಮನೆಯವ್ರಿ, ಇವ್ರು ನಮ್ಮ ಮನೆಯವ್ರಿ. ಆಯ್ತು ರೀ, ಅವ್ರು ನಿಮ್ಮ ಮನೆಯವ್ರಿ. ಪ್ರಕಾಶ್ ಅಂತಂದ್ರಿ. ಹಾಂ, ನಮಸ್ತೆ ಸರ್. ಇವ್ರು ನಮ್ಮ ಅತ್ತೆಯರ್ರಿ. ನಮಸ್ತೆ ಅಮ್ಮ. ನಾಗಮ್ಮ ಅಂತಂದ್ರಿ. ಹಾಂ, ಇವರು ನಮ್ಮ ಮನೆಯವ್ರ ಅಣ್ಣಾರಿ. ಇವರು ಓ, ದೊಡ್ಡ ಮಗ ರೀ. ನಮಸ್ತೆ ನಮ್ಮ ಅತ್ತೆಯವ್ರ ದೊಡ್ಡ ಮಗ. ನಮಸ್ತೆ. ಅವರ ಮನೆಯವ್ರಿ. ಹಾಂ, ಜ್ಯೋತಿ ಅಂತ. ಜ್ಯೋತಿ ಅಂತ. ಇವ್ರ ಮಗಳು ಇಲ್ಲಿ ಪೂಜೆ ಅಂತಾರೆ. ನಮಸ್ತೆ, ಹಾಯ್. ನಮ್ಮ ಅವ್ವಾರಿ ಇವರು. ಅವರೇ ಮಗಳಿಂದ ಯಾವಾಗಲೂ ಹಿಂಗೆ ಇರಬೇಕು ನೀವು, ಬೆನ್ನೆಲುಬಾಗಿ. ಅವ್ವಾರಿ ಇವರು. ನಮ್ಮ ಅಕ್ಕಾರಿಕೆ ದೊಡ್ಡ. ನಮಸ್ತೆ. ನಮ್ಮ ಮಕ್ಕಳ್ರಿ. ಅವ್ರಿಬ್ರು ಶ್ವೇತಾ ಅಂತ ಪೂರ್ಣಚಂದ್ರ. ಹಾಂ ಹಾಂ. ಅಮ್ಮಾರಿ ಇವರು. ಇವ್ರಲ್ಲಿ ನಮ್ಮ ಮನೆ ಬಾಜುದವ್ರಿ. ಹೌದ್ರಿ? ನಮಸ್ತೆ ಅಮ್ಮ. ವೆರಿ ಗುಡ್. ಸೊ ಇದು ನಿಮ್ಮ ಫ್ಯಾಮಿಲಿ. ಇಲ್ಲಿ ಯಾರ್ಯಾರು ಇರ್ತೀರಿ ಈ ಮನೇಲಿ? ನಮ್ಮ ಅತ್ತೆಯರಿ, ನಾನ್ರಿ, ನಮ್ಮ ಮನೆಯವರು, ನಮ್ಮ 2 ಮಕ್ಕಳ್ರಿ. ನಮ್ಮ ಅಕ್ಕಾರ ಮನೆ ಇಲ್ಲೇ ಇದಾವ್ರಿ. ಹೌದಾ? ಹಿಂಗ್ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಕಷ್ಟ ಸುಖ ಅನ್ನೋದಕ್ಕೆ ಆ ಕಡೆ ಈ ಕಡೆ ನೋಡೋದೇ ಬೇಡ, ಪಕ್ಕದಲ್ಲೇ ಇರ್ತಾರೆ ಏನಿದ್ರು ಅಲ್ವಾ? ಓಕೆ. ಸೊ ಗೀತಾ ಅವ್ರನ್ನ ನೀವು ಮದುವೆ ಆದಾಗ ನಿಮಗೆ ಮೊದಲೇ ಪರಿಚಯ ಇತ್ತ ಇವ್ರದ್ದು ಅಥವಾ ಹೇಗೆ? ಯಾರು ನೋಡಿದ್ದು ಗೀತಾ ಅವ್ರನ್ನ? ಇದು ನಮ್ಮ ಚಿಕ್ಕಪ್ಪ ಒಬ್ರು ಇದ್ದಾರೆ, ಅವರು ತೋರಿಸಿದ್ರಿ. ಅವರು ಇವರು DC ಆಫೀಸ್ನಾಗ ಪಾರ್ಟ್ ಟೈಮ್ ವರ್ಕ್ ಮಾಡ್ತಿದ್ರಿ. ಹಾಂ. ಓ, DC ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ರಿ ನೀವು? ನೀರಾವರಿ ಆಫೀಸ್ನೊಳಗೆ ರೀ ಕ್ಲರ್ಕ್ ಅಂತಂದು ವರ್ಕ್ ಮಾಡ್ತಿದ್ರು. ಹೌದ್ರಿ? SD ಕಾರ್ಪೊರೇಷನ್ ಒಳಗೆ ಅಲ್ಲಿ ಮಾಡ್ತಿದ್ರೆ. ಎಂದಾಗ ನಮ್ಮ ಚಿಕ್ಕಪ್ಪ ನಮ್ಮ ಮದುವೆ ಟೈಮ್ ಬಂದವಾಗ ಕರ್ಕೊಂಡು ತೋರಿಸಿದ್ರು. ಫಸ್ಟ್ DC ಆಫೀಸ್ನೊಳಗೆ ನೋಡಿದ್ರಿ. ಸೊ ಮದುವೆ ಆಗಿ ಅವ್ರು ನಿಮ್ಮ ಮನೆಗೆ ಬಂದಾಗ ಇವ್ರು ನಿಮ್ಮ ಅಪ್ಪ ಅಮ್ಮನ ರಿಯಾಕ್ಷನ್ ಹೇಗಿತ್ತು? ಅವ್ರ ಮಾಮಾರ ತುಂಬಾ ಇಲ್ಲಿ ತೀರ್ಕೊಂಡ. ನಮ್ಮ ಅಪ್ಪಾರು ಇವ್ರ ಮ್ಯಾಗ ಬಾಳ ಜೀವ್ರಿ. ಸೊಸೆ ಆದ್ರೂ ಕೂಡ ರೀ ಹಚ್ಚಿ ಮಾತಾಡೋರಿ. ನಾವು ರೊಟ್ಟಿ ಮಾಡುವಾಗ ಅಲ್ಲೇ ಕುತ್ಕೊಂಡು ನಾ ಏನ್ರ ಕಟ್ ಮಾಡ್ಕೊಡ್ಲ ನಿನಗ ಪಲ್ಯ ಗಿಲ್ಲೆ ಮಾಡಾಕ ಅಂತ ಹೇಳಿ ನಮ್ಮ ಅತ್ತೀರ್ ಏನ್ ಮಾಡ್ತಿದ್ದಿಲ್ರಿ, ಹೊರ ಕುಂದಿರ್ತಿದ್ರಿ. ಹೌದ್ರು? ಹ್ಞೂನ್ರಿ. ಓಕೆ. ಮತ್ತೆ 8 ದಿನ ಅಷ್ಟೇ ಅದನ್ರಿ ಮದುವೆಗಿಂದ. ಆಷಾಢ ಅಂತ ಬಂತಲ್ರಿ, ಊರಿಗೆ ಹೋದ್ವಿ. 1 ತಿಂಗಳಿಗೆ ತೀರ್ಕೊಂಡ್ಬಿಟ್ರಿ ಹಾರ್ಟ್ ಅಟ್ಯಾಕ್ ಆಗಿ. 1 ತಿಂಗಳ ಅವ್ ಬಾಳ ಇದ್ರೆ ಇಲ್ಲೇ ಕುಂದಿರ್ತಿದ್ರಿ. ನಿನಗೇನು ಗೊತ್ತಾಗಂಗಿಲ್ಲ, ಏನಿಲ್ಲ, ನಿನಗೇನ್ರ ಬೇಕನ್ನ, ಏನು ಸಿಗಂಗಿಲ್ಲ ನಿನಗ ಅಡ್ಗೆ ಮನಿನ ಸಾಮಾನ ಅಂತಂದು.
ಸೊ ಇವಾಗ ಮೇನ್ ಬಿಸ್ನೆಸ್ ಏನ್ ನಡೆಸ್ತಾ ಇದ್ದೀರಿ? ಎಗ್ ರೈಸ್ ಅಂಗಡಿ. ಟೈಲರಿಂಗ್ ಇವ್ರು ಮಾಡ್ತಾರೆ, ನಾವು ಒಂದು ಅಂಗಡಿಯಲ್ಲಿ ಮಾಡ್ತೀವಿ. ನಮಗೆಲ್ಲ ಐಟಮ್ ರೆಡಿ ಮಾಡಿ ಕೊಡ್ತಾರೆ. ಓ, ಎಂಟ್ರೆನ್ಸ್ ಅಲ್ಲಿನಾ? ರೋಡ್ ಎಂಟ್ರೆನ್ಸ್ ಅಲ್ಲಿ. ಹಾಂ. ಸೊ ಈಗ ಚೆನ್ನಾಗಿ ನಡೀತಾ ಇದೆಯಾ? ದೇವ್ರು ಒಳ್ಳೇದು ಮಾಡಲಿ, ಯಾವಾಗಲೂ ಹಿಂಗೆ ಖುಷಿಯಾಗಿರಿ ನೀವು. ತೊಂದ್ರೆನೂ ಬಂದ್ರು ಅದನ್ನ ಇನ್ನೊಬ್ರ ಕಡೆ ತೋರಿಸ್ಕೊಳಂಗಿಲ್ರಿ. ಸೊ ಇಷ್ಟೆಲ್ಲ ಕೆಲಸ ಮಾಡ್ತೀರಿ ನೀವು, ಮನೆ ಮಹಾಲಕ್ಷ್ಮಿ ನೀವು. ನಿಮ್ಮ ದಿನಚರಿ ಹೆಂಗಿರುತ್ತೆ ಅಂದರೆ ಬೆಳಗ್ಗೆ ದಿನ ಎಷ್ಟೊತ್ತಿಗೆ ಶುರು ಆಗುತ್ತೆ, ಎದ್ದ ತಕ್ಷಣ ಏನು ಮಾಡ್ತೀರಿ, ಆಮೇಲೆ ಏನು ಮಾಡ್ತೀರಿ, ಒಂದ್ಸಲ ಹೇಳಿ ನಮಗೆ. 6 ಗಂಟೆಗೆ ಹೇಳ್ತೇನ್ರಿ. ಇಡ್ಲಿ ವಡದ ಏನಾರ ರೆಡಿ ಮಾಡಿರ್ತೇವಲ್ರಿ, ಹಾಂ ಅದನ್ನೆಲ್ಲ ರೆಡಿ ಮಾಡಿ ಹಾಕನ ಚಲೋ ಅಂದ್ರೆ ಹಳ್ಳಿ ಜನ ಹೊಂಟಿರ್ತಾರಲ್ರಿ ಹೊಲಕ್ಕೆ, ಹಾಂ ಅಷ್ಟ್ರೊಳಗೆ ಅಂಗಡಿ ರೆಡಿ ಆಗ್ಬೇಕ್ರಿ ಅದು. ಓಕೆ. ತಿಂಡಿ ಎಲ್ಲ ಆದ್ಮೇಲೆ ಮನೆ ಕೆಲಸ ಎಲ್ಲ ನೀವೇ ಮಾಡ್ಕೊತೀರಿ? ಅಂಗಡಿ ಕಳ್ಸಿದ್ಮೇಲ್ರಿ ಮತ್ತೆ ಉಳಿದೆಲ್ಲ ಹುಡ್ರು ನೆಪ್ಸೋದು ಮತ್ತೆ ಚಾದ್ ಎಲ್ಲ ಮಾಡಿ. ಸೊ 11 ಗಂಟೆ ಮೇಲೆ ಏನು ಕೆಲಸ ಶುರು ಆಗುತ್ತೆ? ಅದೇ ರೀ, ಮೊದ್ಲು ಅವನ್ನೆಲ್ಲ ನೆನೆ ಹಾಕ್ತೇನ್ರಿ. ನೆನೆ ಹಾಕಿ ಒಂದ್ ಸೈಡ್ಗೆ ಇಡ್ತೇನ್ರಿ. ಇದ್ಮೇಲೆ ನಾಷ್ಟ ಉದ್ದಿನ ಬೇಳೆ ಅಕ್ಕಿ ಎಲ್ಲ ನೆನೆಸ್ತೀರಿ? ಸೈಡ್ಗೆ ಇಟ್ಟು ನಾಷ್ಟ ಮಾಡ್ಕೊಂತೀವ್ರಿ. ಆಮೇಲೆ 11 ಗಂಟೆಗೆ ನಾಷ್ಟ ರೀ ನಮ್ದು. ಅಯ್ಯೋ ಭಗವಂತ, ಊರವ್ರಿಗೆಲ್ಲ ತಿಂಡಿ ಊಟ ಕೊಡ್ತಾರೆ, ಇವ್ರ ನಾಷ್ಟ 11 ಗಂಟೆ ಮೇಲೆ. ವೆರಿ ಗುಡ್. ಅಲ್ಲ ಗೀತವ್ರೆ, ನೀವು ಅಡುಗೆ ಮಾಡ್ತೀರಿ, ಆಮೇಲೆ ಟೈಲರಿಂಗ್ ಯಾವಾಗ ಮಾಡ್ತೀರಿ? ರಾತ್ರಿ ಮಾಡ್ತೇನ್ರಿ. ಇವ್ರು 11 ಗಂಟೆಗೆ ಆಕತ್ರಿ ಬರೋದು, ಅಂಗಡಿ ಮುಗಿಸ್ಕೊಂಡು. ಮತ್ತೆ ಅಲ್ಲಿ ತನ ಅಂತಂದ್ರೆ ಫ್ರೀ ಏನಂತಂದ್ರೆ ಬಟ್ಟೆ ಹೊಲಿತೇನೆ. ಅವ ನೀವು ನಿಮ್ಮ ಸೊಸೆ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀರಿ? ಏನು ಅವ್ರು ಪಳೆಯವ್ರು ಮಾಡ್ಕೊಂತಾರೆ, ಶಾಣ್ಯರು ಅದಾರ ಅವ್ರು. ನಮ್ಮಂಗೆ ದುಡಿದು ಕಷ್ಟ ಬಿಟ್ಟು ಅವ್ರಿಗೆ ನಮ್ಮಂಗೆ ಇದು ಇಲ್ಲ. ಅವ್ರು ಶಾಣ್ಯರು ಅದಾರ, ಅವ್ರು ಬಾಳೆಯವ್ರು ಮಾಡ್ಕೊಂತಾರೆ. ನಮ್ಗೆ ಹೆಚ್ಚಿಂದ ಯಾತ ನಾವು ಉಂಡ್ವಿ ಕುಂತೀವಿ. ಹಿರಿ ಸೊಸೆ ನಿಮ್ಮ ಬಗ್ಗೆ ಹೇಳ್ತಾ ಇದ್ರು, ಅವ್ರ ಥರನೇ ಹೊರಗಡೆ ಹೋಗಿ ದುಡಿತೀರಂತೆ. ನೀವೇನು ಕೆಲಸ ಮಾಡ್ತೀರಿ ಹೇಳ್ತೀರಾ? ಹೊಲಮನೆ ಕೆಲಸ ಮಾಡ್ತಾರೆ. ಹೊಲಕ್ಕೆ ಹೋಗ್ತೀರಿ? ಏನು ಬೆಳಿತೀರಿ? ಬೆಳೆದಿಲ್ರಿ, ಹೊಲ ಇಲ್ರಿ, ಬೇರೆ ಕೆಲಸ ಕೂಲಿ ಕೆಲಸ ಹೋಗ್ತಾರೆ. ನಿಮ್ಮ ತಮ್ಮನ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಏನಿಲ್ರಿ, ಚಂದ ಮಾಡ್ಕೊಂಡ್ರಲ್ಲ ಅಷ್ಟಲ್ಲ. ಮತ್ತೆ ನೀವಿಬ್ರು ಯಾವತ್ತಾರು ಜಗಳ ಆಡ್ತೀರಿ? ಇವಾಗ ನಿಮ್ಗೊಂದು ಆಟ ಕೊಡ್ತೀನಿ, ಆ ಆಟ ನೀವು ಆಡಬೇಕು. ಆದರೆ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ. ಏನು ಅಂತ ಹೇಳ್ತೀನಿ, ಆದರೆ ಅದಕ್ಕೂ ಮುಂಚೆ ನಮ್ಮ ಅತ್ತೆ ಮಕ್ಕಳು ಪ್ರಾಪರ್ಟಿ ತೊಗೊಂಬರ್ತಾರೆ. ಈಗ ನಮ್ಮ ಅತ್ತೆ ಮಕ್ಕಳು ಪ್ರಾಪರ್ಟಿ ತಂದು ಇಲ್ಲಿ ಇಟ್ಟಿದ್ದಾರೆ. ಆಟ ಏನು ಅಂತ ಹೇಳ್ತೀನಿ, ರೆಡಿನಾ? ಈಗ ನಿಮ್ಮ ಹೆಂಡತಿಗೆ ಯಾವತ್ತಾದ್ರೂ ಬಳೆ ತೋರಿಸಿದ್ದೀರಾ ಸರ್? ಓಕೆ. ಈಗ ನೀವೇನು ಮಾಡಬೇಕು ಅಂದರೆ ಪ್ರೀತಿಯಿಂದ ನಿಮ್ಮ ಹೆಂಡತಿಗೆ ಈ ಬಳೆಗಳನ್ನ ತೊಡಿಸ್ಬೇಕು. ಇದಿಷ್ಟು ಬಳೆ ತೊಡ್ಸಕ್ಕೆ ನಿಮ್ಮ ಹತ್ರ ಇರೋ ಕಾಲಾವಕಾಶ 3 ನಿಮಿಷಗಳು. ಅಕಸ್ಮಾತ್ ಏನಾದರೂ ಒಂದು ಬಳೆ ಒಡೆದೋಯ್ತು ಅಂದರೆ 1 ಲೋಟ ಹಿಂಗೆ ಏರಿಸ್ಬೇಕು ಒಂದೇ ಸಲಕ್ಕೆ. ಓಕೆ. ಆದರೆ ಬಳೆ ತೋರಿಸುವಾಗ ಏನಾದರೂ ಮಾತಾಡ್ಕೊಂಡು ಪ್ರೀತಿಯಿಂದ ಡೈಲಾಗ್ ಹೇಳ್ಬೇಕು, ಇಲ್ಲಾಂದ್ರೆ ಒಂದು ಹಾಡು ಹೇಳ್ಬೇಕು ನಿಮ್ಮ ಹೆಂಡತಿ ಸಲುವಾಗಿ. ಏನಾದರೂ ಒಂದು ಮಾತಾಡ್ಕೊಂಡು ತೊಡಿಸ್ಬೇಕು. ನೀವು ರೆಡಿನೇ ಮೇಡಮ್? ಅದಕ್ಕೆ ಹಿಡ್ಕೊಂಡು ಇದು ಮಾಡತ್ತೇನ್ರಿ ಇಡ್ಲಿ ಅಂತ. ರೆಡಿ? ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಹಾಡು ಸರ್. ಅದು ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನು ಬಲ್ಲೇನು, ನಿನ್ನ ತವರೂರ ನಾನೇನು ಬಲ್ಲೇನು, ಗೊತ್ತಿಲ್ಲ ನನಗೆ ಗುರಿಯಿಲ್ಲ ಎಲೆ ಬಾಲೆ, ಗೊತ್ತಿಲ್ಲ ನನಗೆ ಗುರಿ ಇಲ್ಲ ಎಲೆ ಬಾಲೆ, ಹೋಗಿ ಬಾರಯ್ಯ ತವರೂರ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಸೂಪರ್. 2 ಬಳೆ ತರಿಸಿದ್ರು. ಸರ್ ಹಾಡು ಬರಲಿಲ್ಲ ಅಂದ್ರೆ ಜ್ಯೂಸ್ ಕುಡಿಬೇಕು. ಹೊಡಿತ್ರಿ? ಓ ಕಳ್ರು. ಆಲ್ ಈಸ್ ವೆಲ್. ನೆಕ್ಸ್ಟ್. ಪ್ರೀತಿಯ ಪಾರಿವಾಳ ಹಾರಿ ಹೋತು ಗೆಳೆಯ, ಮನಸ್ಸಿಗೆ ತಳಮಳ ಆಗಿ ಹೋತು ಗೆಳೆಯ, ಬದುಕಂದರ್ ಹೆಂಗ ಬದುಕಲಿ ಗೆಳೆಯ, ಬದುಕಲ್ ಹೆಂಗ ಗೆಳೆಯ, ಬದುಕಲ್ ಹೆಂಗ ಗೆಳೆಯ, ಬಳ್ಳಿ ಹೊಡೆದ್ರ ಬದುಕಲ್ಲಂಗೆ ಗೆಳೆಯ, ಜ್ಯೂಸ್ ಕುಡಿಲಿ ಹೆಂಗೆ ಗೆಳೆಯ. ಅಣ್ಣ ಟೈಮ್ ಆಗುತ್ತೆ, ಬೇಗ 2 ನಿಮಿಷ ಅಷ್ಟೇ ಇರೋದು, ಬೇಗ. ಯಜಮಾನ್ರೆ ಬೇಗ, ಟೈಮ್ ಆಗೋಗುತ್ತೆ. ಇನ್ನು 30 ಸೆಕೆಂಡ್ ಮಾತ್ರ ಬಾಕಿ ಇರೋದು.
ವೆರಿ ಗುಡ್. ಇವಾಗ ಕ್ಯಾಮ್ರಾ ಕಡೆ ತೋರಿಸ್ಕೊಳ್ಳೋ ಒಂದ್ಸಲ ಹಿಂಗನ್ನಿ. ಈಗ ನಾನು ಇನ್ನೊಂದು ಲೋಟ ಜ್ಯೂಸ್ನ ಸರ್ಗ್ ಕೊಡ್ತಾ ಇದ್ದೀನಿ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ನಾನು ಹಿಡ್ಕೊಳ್ಳಿ ಅಣ್ಣ. ಅಕ್ಕ ಕೈ ಕೊಡಕ್ಕ ನಿಂದು. ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಗಾಯ ಮಾಡಿದಾರೆ ಬಳೆ ತೋರಿಸುವಾಗ. ನಾನ್ ಬಿಡೋದಿಲ್ಲ. ಗಾಯ ಮಾಡಿದ್ರೆ ಏನ್ ಮಾಡ್ಬೇಕು? ಕರೆಕ್ಟ್. ನೀವು ಬೆಸ್ಟ್ ಅಣ್ಣ. ಏರ್ಸಣ್ಣ. ಆಯ್ತಾ? ಇವಾಗ ನೆಕ್ಸ್ಟ್ ಹಾಡು ಹೇಳ್ಕೊಂಡು ಕುಡ್ಸಿ ಅಂದಿದೆ, ಆದ್ರೆ ಅವ್ರು ಹಾಡು ಹೇಳಲಿಲ್ಲ. ಅದಕ್ಕೆ ಅಣ್ಣ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಜ್ಯೂಸ್ ಬಗ್ಗೆ? ಹೆಲ್ತಿಗೆ ಚಲೋದ್ರಿ ಮೇಡಮ್. ಹಂಗಾರೆ ತಗೊಳ್ಳೋಣ. ಇನ್ನು ಹೇಳಿ. ಕೈ ಯಾವ್ದು ಇರುತ್ತೆ ಅದು ಹೆಲ್ತಿಗೆ ಚಲೋ. ಆಯ್ತಣ್ಣ, ಇವಾಗ ಚೆನ್ನಾಗಿ ಬಳೆ ತೋಡ್ಸ್ರಿ. ಇವಾಗ ನಮ್ಮ ಸಿಟಿಲೆಲ್ಲ ಏನು ಅಂದ್ರೆ ಗಂಡ ಆಫೀಸ್ಗೆ ಹೋಗ್ಬೇಕಾದ್ರೆ ಹೆಂಡ್ತಿಗ್ ಬಾಯ್ ಅನ್ಬಿಟ್ಟು ಹಣೆ ಮೇಲೆ ಒಂದ್ ಮುತ್ತು ಕೊಟ್ಬಿಟ್ಟು ಹೋಗ್ತಾರೆ. ಆಯ್ತಾ? ಆ ಸೀನ್ ನಿಮ್ ಮನೇಲಿ ನಡೆಯುತ್ತಣ್ಣ? ಇಲ್ಲ ಅಲ್ಲ ಅಣ್ಣ, ಇವತ್ ನಡಿಲ್ಲ ಅಣ್ಣ. ಇದ್ ಕೊಟ್ಬಿಟ್ಟು ಅವ್ರಿಗೆ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಗೀತಾ ಅಂತ ಒಂದ್ ಹಣೆಗೆ ಒಂದ್ ಮುತ್ತು ಕೊಟ್ಬಿಟ್ಟು ಕೆಲ್ಸಕ್ಕೆ ಹೋಗೋಣ. ಅಂಗಡಿಗೆ ಹೋಗ್ರಿ, ಮತ್ತೆ ಅನ್ನಗೇನ ಬೇಕಾದ್ರೆ ಮಾಡ್ಕೊಡುವಂತೆ. ಟೈಮ್ ಆಗತ್ತಾ, ಮತ್ತೆ ಗಿರಾಕಿ ಕಾಯ್ತಿರ್ತಾರೆ. ಗಿರಾಕಿ ಬಗ್ಗೆ ಈಗ ಯಾಕೆ ಸರ್? ಐ ಲವ್ ಯು ಅಂತ ಹೇಳಿ ಸರ್. ಹೋಗಿ ಬರ್ತೀನಿ, ಹಿಡ್ಕೊ ಹೋಗಿ ಬರ್ತಾನೆ. ಚಂದಾಗಿ ಅನ್ನಗಿನ್ನ ಮಾಡಿ. ಸೂಪರ್ ಅಣ್ಣ. ಕೂತ್ಕೊಳ್ಳಿ ಅಣ್ಣ ಪಕ್ಕದಲ್ಲಿ. ಗೀತಾ ಅವ್ರೆ ಹೆಂಗ್ ಅನ್ನಿಸ್ತು? ಹೇಳ್ಬೇಕು ಹೆಂಗ್ ಅನ್ನಿಸ್ತು ಅಂತ. ಯಾವತ್ತಾದ್ರೂ ಇಷ್ಟು ಮುತ್ತು ಒಟ್ಟಿಗೆ ಕೊಟ್ಟಿದ್ರ? ಓಕೆ, ಇವಾಗ ಆಕ್ಚುಲಿ ನಾನು ಟಾಸ್ಕ್ ಕೊಟ್ಟಿದ್ದು ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಯಾಕಂದ್ರೆ ಬಳೆ ಸೈಜ್ ಕೂಡ ಒಂಚೂರು ಸಣ್ಣದೇ ತಂದಿದ್ವಿ ಬೇಕು ಅಂತಾನೆ. ಬಟ್ ತುಂಬಾ ಚೆನ್ನಾಗಿ ತೋರಿಸಿದ್ರಿ ಅಣ್ಣ. ಫಸ್ಟ್ ಟೈಮ್ ಮಾಡಿದ್ದು? ಫಸ್ಟ್ ಟೈಮ್ಗೆ ಬೆಸ್ಟ್ ಟೈಮ್ ಅಂತಾರ ತೋರಿಸಿದ್ದಾರೆ ಬಳೆನ. ಸೊ ಇದಕ್ಕೆ ನಿಮ್ಗೆ ನಮ್ ಕಡೆಯಿಂದ ಅಮೃತ್ ನೋನಿ ಗಿಫ್ಟ್ ಇದೆ. ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ಇವ್ರ ಕಡೆಯಿಂದ ಈ ಗಿಫ್ಟ್ ನಿಮ್ಗೆ. ಅವ ಜ್ಯೂಸ್ ತರ ಇರುತ್ತೆ, ಅದನ್ನ ನೀವು ಕುಡೀರಿ. ಕಾಲ್ ನೋವಿಗೆಲ್ಲ ಭಾಳ ಚಲೋ ಆಗ್ತೈತಿ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಇವಾಗ ಈ ಆಟ ಅಂತೂ ಭರ್ಜರಿಯಾಗಿ ಆಡಿದ್ರು ಅಣ್ಣ. ನೆಕ್ಸ್ಟ್ ಏನ್ ಆಟ ಇದೆ ಅಂತ ನೋಡೋ ಕುತೂಹಲ ಇದೆಯಾ ನಿಮ್ಗೆ? ಗೊತ್ತಾಗ್ಬೇಕಲ್ಲ ನೆಕ್ಸ್ಟ್ ಏನಂತ. ಮನೆ ಒಳಗೆ ಭಾಳ ಚೆನ್ನಾಗಿ ಮಾತಾಡಿದ್ರು, ಭಾಳ ಚೆನ್ನಾಗಿ ಆಟ ಆಡಿದ್ರು ಕೂಡ. ಈಗ ಔಟ್ಡೋರ್ ಅಲ್ಲಿ ಏನ್ ಆಟ, ಹೆಂಗ್ ಆಡ್ತಾರೆ ಅಂತ ನೋಡೋಣ. ಶಾಡಗುಪ್ಪಿಯ ಜನತೆ ಕೂಡ ಬಂದು ನಮ್ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಆಟ ನಿಮ್ಗೂ ಇದೆ, ಆಡ್ತೀರಿ ನಮ್ ಜೊತೆ? ವೆರಿ ಗುಡ್. ನಮ್ಮ ಜನತೆಯ ಆಶೀರ್ವಾದ ಇದೆ, ಈಶ್ವರನ್ ಸನ್ನಿಧಿಯಲ್ಲಿದ್ದೀವಿ. ಈಶ್ವರನ್ ಆಶೀರ್ವಾದ ಕೂಡ ಇದೆ. ಇದೇ ಆಶೀರ್ವಾದದೊಂದಿಗೆ ಈಗ ಇಲ್ಲಿನ ಮೊದಲನೇ ಆಟ. ಆಟ ಆಡೋದು ಬರೀ ಒಬ್ರು ಇಬ್ರು ಅಲ್ಲಪ್ಪ, 6 ಜನನ್ ಕರಿತೀನಿ ಆಟ ಆಡಕ್ಕೆ. ಶಾಡಗೊಪ್ಪಿ ಜನ ರೆಡಿ ಇದ್ದೀರಾ ಬರೋದಕ್ಕೆ? ಆಟ ಆಡಕ್ಕೆ ರೆಡಿ ಇದ್ದೀರಾ? ಓಕೆ, ಈಗ 1 ನೀವು ಬರ್ಲೇಬೇಕು. ಮನೆ ಮಹಾಲಕ್ಷ್ಮಿ ಬನ್ನಿ ಬನ್ನಿ. 2 ಬರ್ರಿ. 3 ನೀವು ಬರ್ತೀರಿ? ಯಜಮಾನ್ರ ತಳ್ಳೆ ಬಿಟ್ರು ಮೇಡಮ್ನ. ಬರ್ರಿ. 1 2 3 4 5 6 ಜನ ಆಗಿದ್ದಾರೆ. ಈಗ ಆಟ ಏನಪ್ಪಾ ಅಂದ್ರೆ ಫಸ್ಟ್ ಪ್ರಾಪರ್ಟಿ ತರಿಸ್ಬಿಡ್ತೀನಿ, ಆಮೇಲೆ ಆಟನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಈಗ ಇಲ್ಲಿ 6 ಜನ ಇದ್ದೀರಿ. ಅಲ್ಲಿ 5 ತೆಂಗಿನಕಾಯಿ ಇದೆ. ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಸರ್ಕಲ್ ನಲ್ಲಿ ಓಡ್ತಾ ಇರ್ಬೇಕು. ಡಾನ್ಸ್ ಮಾಡ್ಕೊಂಡು ಒಂದ್ ಸ್ಟೆಪ್ ಹಾಕೊಂಡು ಡಂಕಣ ಅಂತ ಸರ್ಕಲ್ ಅಲ್ಲಿ ಹಿಂಗ್ ಹೋಗ್ತಾ ಇರ್ತೀರಿ. ಆವಾಗ ನಾನು ಸ್ಟಾಪ್ ಅಂತ ಹೇಳ್ತೀನಿ, ಅಂದ್ರೆ ಮ್ಯೂಸಿಕ್ ನಿಲ್ಲುತ್ತೆ. ನಿಂತಾಗ ಓಡೋಗಿ ಒಂದೊಂದ್ ಕಾಯಿ ಎತ್ಕೋಬೇಕು. ಯಾರ ಕೈಯಲ್ಲಿ ಕಾಯಿ ಇರಲ್ವೋ ಅವರು ಔಟ್. ಓಕೆನಾ? ಯಾರ ಕೈಯಲ್ಲಿ ಕಾಯಿ ಇರುತ್ತೆ ಅವ್ರು ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್. ನೆಕ್ಸ್ಟ್ ಕೊನೆಗೆ 1 ಕಾಯಿ ಉಳ್ದಿರುತ್ತೆ. ಅದನ್ನ ಯಾರು ಎತ್ಕೊಳ್ತಾರ ಅವರೇ ವಿನ್ನರ್. ಓಕೆನಾ? ಅರ್ಥ ಆಯ್ತಲ್ಲ? ಆಟ ಶುರು ಮಾಡೋಣ. ಬನ್ನಿ, ಸರ್ಕಲ್ ಅಲ್ಲಿ ನಿಂತ್ಕೊಳ್ಳಿ ಫಸ್ಟ್. ಈಗ ಹಗ್ಗ ಹಾಕಿದಾರಲ್ಲ, ಈ ಹಗ್ಗದ ಒಳಗಡೆ ಹೋಗಂಗಿಲ್ಲ. ಈ ಹಗ್ಗನೇ ನಿಮ್ ಸರ್ಕಲ್. ಈ ಹಗ್ಗದ ಸುತ್ತ ನೀವು ಡ್ಯಾನ್ಸ್ ಮಾಡ್ಕೊಂಡೇ ಹೋಗ್ಬೇಕು. ಯಾರಾದ್ರೂ ನಡ್ಕೊಂಡು ಹಿಂಗ್ ಹೋದ್ರು ಅವ್ರ ಔಟ್. ಒಂದ್ ಸ್ಟೆಪ್ ಹಾಕೊಂಡು ಹೋಗ್ಬೇಕು. ಅದು ಮ್ಯೂಸಿಕ್ ನಿಂತ ತಕ್ಷಣ ಓಡೋಗಿ ತೆಂಗಿನಕಾಯಿ ತಗೋಬೇಕು. ಓಕೆನಾ? ಅರ್ಥ ಆಯ್ತಾ? ಎಲ್ಲಾರು ಒಂದ್ಸಲ ಜೋರಾಗಿ ಆಲ್ ದ ಬೆಸ್ಟ್ ಅಂತ ಹೇಳಿ. ವೆರಿ ಗುಡ್. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಡ್ಯಾನ್ಸ್ 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 ಡ್ಯಾನ್ಸ್.
ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ ಜಾನಪದ ಪದ ಕೇಳನ್ನ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಗಲ್ಲು ಗಲ್ಲೆನುತ್ತಾ ದೋಸ್ತಿ ಗಲ್ಲು ಗಲ್ಲೆನುತ್ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನುತ್ತಾ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ ಏನ್ ಚಂದಾನೆ ಏನಾಯ್ತ್ರಿ ಅವ್ವ? ಏನಿಲ್ರಿ ಅವರ ಓಡಿ ದಮ್ ಹತ್ರಿ ದಮ್ ಕಾಯಿ ಸಿಗ್ಲಿಲ್ರಿ ನಮಗೆ ಅದ್ಯಾಕ್ ದಮ್ ಹತ್ತದು? ದಮ್ ಹೊಡ್ದಿದ್ರ ನೀವು? ಇಲ್ರಿ ನಮ್ಗೆ ರೂಢಿ ಇಲ್ಲಲ್ರಿ. ಹೌದ್ರಿ? ಈ ತರ ಮನೇಲಿ ಇನ್ಮೇಲೆ ಆಟ ಆಡ್ಬೇಕು, ಮಕ್ಳ ಜೊತೆ, ಸೊಸೆ ಜೊತೆ, ಮೊಮ್ಮಕ್ಳ ಜೊತೆ ಎಲ್ಲ ಆಟ ಆಡ್ಬೇಕು. ಆವಾಗ ಆರೋಗ್ಯ ಚೆನ್ನಾಗಿರುತ್ತೆ, ದಮ್ ಹತ್ತಲ್ಲ. ಇವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳಿ ಒಂದ್ಸಲ. ಆಲ್ ದ ಬೆಸ್ಟ್ ರೀ ಒಂದ್ಸಲ. ಈಗ ಮತ್ತೆ ಇಲ್ಲೊಂದು ಪ್ರಾಪರ್ಟಿ ಬರುತ್ತೆ, ಅದ್ರಲ್ಲಿ ಏನಿರುತ್ತೆ ನನ್ಗೆ ಗೊತ್ತಿಲ್ಲ. ಮ್ಯೂಸಿಕ್ ನಿಂತ ತಕ್ಷಣ ಹೋಗಿ ಅದನ್ನ ತಗೋಬೇಕು. ಓಕೆ, ಮ್ಯೂಸಿಕ್ ಪ್ಲೀಸ್. ಗುಂಪು ಗುಂಪಲಿ ಗೌರಿ ಗಂಗೆ ಡ್ಯಾನ್ಸ್ ನೋಡೋಕೆ ಡ್ಯಾನ್ಸ್ ಎರಡು ಕಣ್ಣು ಅಂತ ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣು ಹೈಕಳು ಎಂತ ಜಗಳ ಎಷ್ಟ್ ಚೆನ್ನಾಗಿ ಯಾಮರ್ಸಿದ್ರು ಕೊನೆಗೂ ಹೋಗಿ ಎತ್ಕೊಂಡ್ರಿ. ಬರ್ಲಿ ಒಂದ್ ಚಪ್ಪಾಳೆ ಅವ್ರಿಗೆ. ತುಂಬಾ ಚೆನ್ನಾಗಿ ಆಡಿದ್ರಿ. ಈಗ ನೆಕ್ಸ್ಟ್ 3 ಪ್ರಾಪರ್ಟಿ ಇರುತ್ತೆ, ನೀವ್ 4 ಜನ ಆಡ್ಬೇಕು. ಓಕೆ, ನಿಮ್ಗೆ ಏನಾಯ್ತು ಮೇಡಮ್? ನಿಮ್ಗೂ ದಮ್ ಹತ್ತತೇನ್ರಿ? ಏನಿಲ್ಲ, ಹಂಗೇನಿಲ್ಲ. ಹಂಗೇನಿಲ್ರಿ? ನೀವು ನಾಚ್ಕೊಳ್ಳೋದ್ ಜಾಸ್ತಿನೇನ್ರಿ? ಇಲ್ಲ ರೀ, ಹಂಗೇನಿಲ್ಲ. ಏನ್ ನಿಮ್ ಹೆಸರು? ರೇಖಾರಿ. ಬಹಳ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಮ್ಯೂಸಿಕ್ ಪ್ಲೀಸ್. ಏನಾಯ್ತ್ರಿ ಗೀತಾ ಅವ್ರೆ? ತಗೊಂಡ್ರು ಮುಂದೆ ಎಲ್ಲಾರು ಬರ್ರಿ ಒಂದ್ ರೌಂಡಿಗೆ. ಅಲ್ಲ, ಏನ್ ಸೋರೆಕಾಯಿ ಅಂದ್ರೆ ಅಷ್ಟೊಂದು ಆಸೆನಾ? ಸೋರೆಕಾಯಿ ಪಲ್ಯ ಮಾಡಲ್ರಿ, ಸಿಕ್ಕಿಲ್ಲ ಅದಕ್ಕೆ ಮ್ಯೂಸಿಕ್ ಆಫ್ ಆಗಿಲ್ಲ. ಇನ್ನು ಹೋಗೋಗ್ ಬಾಚ್ಕೊತಾರ. ತಿನ್ನೋದು ಇಷ್ಟ ಆದ್ರೆ ಸಿಕ್ಕಿರ್ಲಿಲ್ಲ, ಇವಾಗ ಸಿಕ್ತು. ಕೈ. ಓಕೆ, ಇವಾಗ ನೆಕ್ಸ್ಟ್ ಆಟದಲ್ಲಿ 3 ಜನ ಆಡ್ತೀರಿ. ಇಲ್ಲಿ 2 ಪ್ರಾಪರ್ಟಿ ಇರುತ್ತೆ. ಓಕೆ, ಶಾಡಗೊಪ್ಪಿ ಜನ ಫುಲ್ ಜೋಶ್ ಅಲ್ಲಿದ್ದೀರಾ? ನಮ್ಮ ಹುಡುಗಿರಂತೂ ಫುಲ್ ಜೋಶ್ ಅಲ್ಲಿದ್ದಾರೆ. ರೆಡಿನಾ ಆಟ ಆಡಕ್ಕೆ? ಮ್ಯೂಸಿಕ್ ಪ್ಲೀಸ್. ಶಿಲ್ಪಕ್ಕ ಕೇಳಿಸ್ಕೊಳ್ಳಿ. ಮ್ಯೂಸಿಕ್ ನಿಂತಾಗ ಹೋಗ್ಬಿಟ್ಟು ಆಮೇಲೆ ಆ ಕಪ್ ಗಿಪ್ಗೆ ಇಟ್ಕೊಂಡ್ಬಿಟ್ಟಿರ. ಕಪ್ ಎತ್ತಬಾರ್ದು, ನಿಂಬೆಹಣ್ಣು ಎತ್ತಬೇಕು. ಓಕೆ, ನಿಂಬೆಹಣ್ಣು ಎತ್ಬಿಟ್ಟು ಒಂದ್ ಹಾಡು ಹೇಳ್ಬೇಕು. ಯಾವ ಹಾಡು? ಯಾವ ಹಾಡು? ನಿಂಬೆಹಣ್ಣು ಹಾಡಿದ್ಯಲ್ಲ. ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಪದ್ಯ ತರ ಹೇಳ್ಬಾರ್ದು, ಹಾಡ್ ತರ ಹೇಳ್ಬೇಕು. ಮ್ಯೂಸಿಕ್ ಪ್ಲೀಸ್.
ಯಾಕಂತೀರಿ ಅವ್ಳು ಗ್ಲಾಸ್ ಮುಟ್ಟಿದ್ನು ನಾನು ನಿಂಬೆ ಹಣ್ಣು ಎತ್ಕೊಂಡ್ವಿ. ಹೆಂಗ್ ಅನಿಸ್ತಾ ಇದೆ? ಸೂಪರ್ ಆಗಿದೆ. ಸೂಪರ್ ಮೇಡಮ್, ಸಕ್ಕದಾಗಿ ಆಡಿದ್ರಿ. ಇದೇ ಜೋಶು ಜೀವನದ ಉದ್ದಕ್ಕೂ ಇರ್ಲಿ. ಓಕೆ, ಈಗ ಇದನ್ನ ಇಟ್ಕೊಂಡು ಹಾಡು ಹೇಳ್ತೀನಿ ಅಂದ್ರಲ್ಲ, ಅದು ಇಲ್ಲಾಂದ್ರೆ ಅವ್ರು ಕೊಟ್ಬಿಡ್ತೀನಿ. ಹೌದಾ? ಹಾ ಹೇಳಿ, ಕಮಾನ್. ಸ್ವಲ್ಪ ಬರ್ತೈತಿ, ಅದೇ ಒಂದೇ ಚುಟುಕು. ಹಾ ಹೇಳಿ. ನಿಂಬೆ ಹಣ್ಣಿನಂತ ಹುಡುಗಿ ಬಂತ ನೋಡು, ಓ ಈ ಹಾಡು ಈ ಹಾಡು ನೀವು ಈ ನೋಡು, ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂದು ನೋಡು, ಓ ನೋಡು ಈ ಹಾಡು. ಅಷ್ಟೇ. ವೆರಿ ಗುಡ್. ಈಗ ಶಿಲ್ಪಕರು ಫುಲ್ ಹವಾದಲ್ಲಿ ಆಟ ಆಡಿ ಗೆದ್ಬಿಟ್ಟಿದ್ದಾರೆ. ಈ ನಿಂಬೆಹಣ್ಣು ಜೊತೆ ಅಡಿಗೆ ಮಾಡಕ್ಕೆ ಒಂಚೂರು ಒಳ್ಳೆ ಮಸಾಲೆಗಳಿದ್ರೆ ಹೆಂಗಿರುತ್ತೆ? ಸೂಪರ್ ಆಗಿರುತ್ತಲ್ವಾ? ಅದಕ್ಕೆ ಇವಾಗ ನಿಮ್ಗೆ ಈ ಆಟದಲ್ಲಿ ಗೆದ್ದಿದ್ದಕ್ಕೆ ಸ್ವಸ್ತಿಕ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ. ಸ್ವಸ್ತಿಕ್ ರೇಂಜ್ ಆಫ್ ಮಸಾಲಾಸ್ ಇವ್ರ ಕಡೆಯಿಂದ ಈ ಗಿಫ್ಟ್. ಇದನ್ನ ಇವತ್ತಿನ ನಮ್ಮ ಮನೆ ಮಹಾಲಕ್ಷ್ಮಿ ಅವರು ಶಿಲ್ಪ ಅವರು ಕೊಡ್ತಾರೆ. ಥ್ಯಾಂಕ್ ಯು ಶಿಲ್ಪ ಅವರೇ, ಜೀವನದಲ್ಲಿ ಹಿಂಗೆ ಖುಷಿಯಾಗಿ. ಥ್ಯಾಂಕ್ ಯು. ಹಾಗೆ ಆಟದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಬರಲಿ ಒಂದು ಜೋರ ಚಪ್ಪಾಳೆ. ಆಕ್ಚುಲಿ ಇವರೆಲ್ಲರೂ ಸಿಕ್ಕಾಪಟ್ಟೆ ಓಡಿ ಓಡಿ ಬಿಸಿಲಿಗೆ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದಾರೆ. ಇವರಿಗೆ ಈ ನಿಂಬೆಹಣ್ಣಲ್ಲಿ ತಂಪು ಪಾನೀಯ ಶರ್ಬತ್ ಮಾಡ್ಕೊಂಡು ನಾನು ವಾಪಸ್ ಬರ್ತೀನಿ. ಈಗ ನೆಕ್ಸ್ಟ್ ಹೊಸದಾಗಿ ಒಂದು ಆಟ ಡಿಸೈನ್ ಮಾಡಿದೀನಿ. ಅದು ಸ್ಪೆಷಲ್ ಆಗಿ ಗಂಡ ಹೆಂಡ್ರಿಗೆ. ಬನ್ನಿ ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಳ್ಳಿ. ಆಟ ಏನು ಅಂತ ಗೊತ್ತಾಗ್ಬೇಕಾ? ಒಂದು ಸೂಪರ್ ಆಗಿರೋ ಡ್ಯೂಯೆಟ್ ಸಾಂಗ್ ಹಾಕ್ತೀನಿ. ನೀವಿಬ್ರು ರೊಮ್ಯಾಂಟಿಕ್ ಆಗಿ ಒಂದು ಡಾನ್ಸ್ ಮಾಡ್ಬೇಕು. ಅಣ್ಣ ತಲೆಗೆರ್ಕೋತಾವ್ರೆ, ಈ ಅಮ್ಮ ಎಲ್ಲೋದ್ರೂ ಬಿಡಲ್ವಲ್ಲ ಅಂತ. ಆದ್ರೆ ಅದಕ್ಕೂ ಮುಂಚೆ ಯಜಮಾನ್ರ ಪ್ರೀತಿ ಇವ್ರ ಮೇಲೆ ಎಷ್ಟಿದೆ ಅಂತ ನೋಡೋ ಸಮಯ. ಏನಪ್ಪ ಗೇಮು ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಅತ್ತೆ ಮಕ್ಳ ಪ್ರಾಪರ್ಟಿ ತಗೊಂಬನ್ನಿ. ಹೆಂಗಿದೆ ಪ್ರಾಪರ್ಟಿ? ನಮ್ಮ ಅತ್ತೆ ಮಕ್ಳು ರೆಡಿ ಮಾಡಿರೋದು. ಬನ್ನಿ ಇಲ್ಲಿ ನನ್ನ ಹತ್ರ. ಚೆನ್ನಾಗಿದ್ಯಾ? ಚೆನ್ನಾಗತ್ರ. ಸಕ್ಕದಾಗಿದ್ಯಾ? ಈಗ ಏನಿರ್ಬೋದು ಟಾಸ್ಕ್? ಏನಿರ್ಬೋದು ಗೆಸ್ ಮಾಡ್ತೀರಾ? ಟಾಸ್ಕ್ ರೀ. ಹೇಳ್ರಿ. ಇವ್ರು ಬಹಳ ಶಾಂತ ಇದಾರೆ ಅಂತ ಅವ್ರು ಹೇಳ್ತಾ ಇದ್ರು. ಈಗ ತೋರ್ಸಿ ಶಾಂತನ. ನಾವೇನ್ರ ಕುತ್ಕೋಬೋದ್ರಿ, ನಮ್ ಬಾರ ಇವ್ರೇನ್ರ ಎಳಿಬಹುದ್ರಿ. ಎಳಿಬಹುದು. ಪಾಪ ಏನೇನೋ ಆಸೆ. ಅಷ್ಟೆಲ್ಲ ಕಷ್ಟ ಕೊಡಲ್ಲ ನಾನು ಯಜಮಾನ್ರಿಗೆ. ತುಂಬಾ ಸಿಂಪಲ್ ಗೇಮು. ಆಟ ಏನಪ್ಪಾ ಅಂದ್ರೆ, ನಿಮ್ಮ ಪ್ರಿಯ ಗೀತಾ ಅವರು ಇಲ್ಲಿ ಕೂತಿರ್ತಾರೆ ಅಣ್ಣ. ನಾನು ಇಲ್ಲಿ ಒಂದಷ್ಟು ಕ್ಲೂಗಳು ಇಟ್ಕೊಂಡಿದೀನಿ. ಈ ಮನೆಯವ್ರ ಹತ್ರ ಚಿನ್ನದ ಗಟ್ಟಿಗಳಿರುತ್ತೆ. ಚಿನ್ನದ ಗಟ್ಟಿಗಳು. ಅದನ್ನ ನೀವು ಹೋಗಿ, ನಾನು ಯಾರ ಮನೆ ಕ್ಲೂ ಕೊಡ್ತೀನೋ ಅವ್ರ ಮನೆ ಹತ್ರ ಹೋಗಿ ಅದನ್ನ ತಗೊಂಬಂದು ಇಲ್ಲಿ ಜೋಡಿಸ್ತಾ ಬರ್ಬೇಕು. ಒಟ್ನಲ್ಲಿ ನಿಮ್ಮ ಪ್ರೀತಿಯ ಗೀತಾ ಅವರು ಅದು ಸಮಾನವಾಗಿ ತೂಗುವವರೆಗೂ ಇಟ್ಟಿಗೆಗಳನ್ನ ಅಂದ್ರೆ ಚಿನ್ನದ ಗಟ್ಟಿಗಳನ್ನ ನೀವಿಲ್ಲಿ ಇಡಬೇಕು. ಓಕೆನಾ? ಕನ್ನಡ ಕಿರುತೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ಚಿನ್ನದ ಗಟ್ಟಿಯಲ್ಲಿ ಹೆಂಡತಿಯನ್ನ ತೂಗ್ತಾರ ಯಜಮಾನ್ರಿಗೆ ಬರಲಿ ಚಪ್ಪಾಳೆ. ಎಲ್ಲರೂ ಒಂದ್ಸಲ ಪ್ರಕಾಶ್ ಅವ್ರಿಗೆ ಜಯನೇ. ವೆರಿ ಗುಡ್ ಅಣ್ಣ. ಕನ್ಫ್ಯೂಷನ್ ಏನಿಲ್ಲ ಅಲ್ಲ ಅಣ್ಣ? ಈಗ ಮೇಡಮ್ ಅವ್ರು ಅಲ್ಲೋಗಿ ಕೂತ್ಕೊಂತಾರಣ್ಣ. ಫಸ್ಟ್ ಕ್ಲೂ ಕೊಡ್ತೀನಿ. ಓಡೋಗಿ ಚಿನ್ನದ ಗಟ್ಟಿ ತಗೊಂಬಂದು ಇಲ್ಲಿ ಇಡ್ಬೇಕು. ಓಕೆನಾ? ರೆಡಿನಾ? 4 ಚಿನ್ನದ ಗಟ್ಟಿ ಇರುತ್ತೆ ಒಂದೊಂದ್ ಮನೆ ಹತ್ರ. ರೆಡಿನಾ ಅಣ್ಣ? ಹೋಗೋಗಿ ಯಾವ ಗೇಮ್ ಕೊಟ್ಟಿದ್ದೀನಿ ಗುರು ಪ್ರಕಾಶ್ ಅವ್ರಿಗೆ ನಾನು. ಓಡೋದ್ರಲ್ಲಿ ಮೊದ್ಲೇ ಎಕ್ಸ್ಪರ್ಟ್ ಅಣ್ಣ. ರೆಡಿನಾ? ರೆಡಿದೀರಾ? ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಪ್ರಕಾಶ್ ಅವ್ರಿಗೆ? ಮೊದಲೇ ಅವರು ರನ್ನಿಂಗ್ ರೇಸ್ ಅಲ್ಲಿ ಚಾಂಪಿಯನ್. ಆಲ್ ದ ಬೆಸ್ಟ್ ಸರ್. ಮೊದಲನೇ ಕ್ಲೂ ಗಿರಿಯಪ್ಪ ಗೌಡ ಪಾಟೀಲ್. ಅಣ್ಣ 3 ನಿಮಿಷದೊಳಗೆ ಮುಗಿಸ್ಬೇಕು ಆಟ. ಅವ್ರ ಮನೆಯಲ್ಲಿ 4 ಚಿನ್ನದ ಗಟ್ಟಿ ಇದೆ. ಗೀತಾ ತರ್ತಾರಾ? ಇಟ್ಗೆ ಎಲ್ಲ ಎತ್ಕೊಂಡ್ ಬರ್ತಾರ ಕರೆಕ್ಟ್ ಆಗಿ? ಇವ್ರು ಯಾರು ಅಂತ ಗೊತ್ತಾ? ನಾನು ಹೇಳ್ದವ್ರು ಗಿರಿಯಪ್ಪ ಗೌಡ ಗೊತ್ತಾ? ಎಷ್ಟು ಜನ ಇದಾರೆ ಅವ್ರ ಮನೇಲಿ? ಗೊತ್ತಿಲ್ರಿ. ಅದು ಗೊತ್ತಿಲ್ಲ ಅವ್ರಿಗೆ. ಎಷ್ಟು ದೂರ ಇದೆ ಇಲ್ಲಿಂದ ಅವ್ರ ಮನೆ? ಇಲ್ಲ ಐತ್ರಿ. ಈ ಕಡೆ ಮತ್ತೆ ಅವ್ರು ಈ ಕಡೆ ಓಡಿದ್ರಲ್ಲ, ಲಾಂಗ್ ಕಟ್ ತಗೊಂಡು ಹೋಗ್ತಾ ಇದಾರೆ. ಮತ್ ಜಾಗ ಬಿಡಿ ಇಲ್ಲಿಂದ ಬರೋದಕ್ಕೆ ಅವ್ರಿಗೆ. ವೆರಿ ಗುಡ್ ವೆರಿ ಗುಡ್ ಅಣ್ಣ. ವೆರಿ ಗುಡ್ ಅಣ್ಣ. 3 ನಿಮಿಷ ಇರೋದು. ಬೇಗ ಬೇಗ ಮಾಡ್ಬೇಕಣ್ಣ. ಎಲ್ಲಿ ಹೋಗ್ತಿದ್ಯ ಅಣ್ಣ? ಇನ್ನೊಂದು ಕೊಡ್ತೀನಿ. ಗೌರಪ್ಪ ಪಾಟೀಲ್ ಓಡೋಣ. ಸುಡ್ತಾ ಇದೆಯಾ? ಸುಡ್ತಾ ಇದೆಯಾ?
ಬೇಗ ಬೇಗ. ಎಲ್ಲಿದೆ ಅವ್ರ ಮನೆ? ಅಲ್ಲೇ ಆ ಕಡೆನೇನಾ? ಗೀತಾ ಅವ್ರೆ, ಗೌರವ ಪಾಟೀಲ್ ಜೊತೆ ನೀರ್ಗಿರಿಗೆ ಜಗಳ ಆಡಿಲ್ವಾ ಯಾವತ್ತಾದ್ರೂ? ರೆಡಿ ರೆಡಿ, ಬೇಗ ಅಣ್ಣ, 3 ನಿಮಿಷ ಇರೋದು. ಅಣ್ಣ ಬೇಗ ಅಣ್ಣ. ಅಣ್ಣ ಸೂಪರ್, ಹುಷಾರಾಗಿಡಿ, ಎಂಟಿ ತಲೆ ಮೇಲೆ ಹಾಕ್ಬಿಟ್ಟಿರ ಆಮೇಲೆ. ರೆಡಿ ಅಣ್ಣ. ಅಣ್ಣ ನೆಕ್ಸ್ಟ್ ಹನುಮಂತಪ್ಪ ಹುಚ್ಚಮ್ಮನವರ್. ಮೇಡಮ್ ಎಷ್ಟು ಕೆಜಿ ಇದ್ದೀರಾ ಮೇಡಮ್? ಒಂದ್ 40 kg ಇದಾರೇನ್ರಿ? 40 kg? 40? ಇನ್ನೊಂದಿದೆ ಅಷ್ಟೇ. ಇವ್ರು ನೋಡಿದ್ರೆ ಅಲ್ಲಾಡ್ತಾನೆ ಇಲ್ಲ. ಗೀತಕ್ಕ, ಇಷ್ಟೊಂದು ಚಿನ್ನದ ಗಟ್ಟಿ ಇದೆಯಲ್ಲ, ಯಾರ್ಯಾರಿಗೆ ಗಟ್ಟಿ ಕೊಡ್ತೀರಿ? ಹಂಚ್ತೀರಿ ಅಂದ್ರೆ ಯಾರ್ಯಾರಿಗೆ ಹಂಚ್ತೀರಿ? ಯಾರಿಗೆ ಬೇಕಂತ ಕೊಡ್ತೇವ್ರಿ. ಕೊಡ್ತೀರಿ? ಏನ್ ಮಾಡ್ಕೊಡ್ತೀರಿ ಮೇಡಮ್? ಎಷ್ಟು ಕೆಜಿ ಇದ್ದೀರಾ ಮೇಡಮ್? ಇಲ್ಲ ಈಗ ಎದ್ದೇಳ್ತಾರಂತೆ ಮೇಡಮ್. ಅಣ್ಣ ಬಾರಣ, ನಿಧಾನ ಅಣ್ಣ. ಆಗಿನ ಕಾಲದಲ್ಲಿ ಶ್ರೀರಾಮ ಹೆಂಡತಿನ ಎದೆಲ್ ಇಟ್ಕೊಂಡು ಓಡಾಡ್ತಾ ಇದ್ರಂತೆ, ಅಷ್ಟು ಪ್ರೀತಿಯಿಂದ ಜೋಪಾನ ಮಾಡ್ತಿದ್ರಂತೆ. ನೀವ್ ನೋಡಿದ್ರೆ ತಕ್ಕಡಿಯಲ್ಲಿ ಹಾಕಿ ಪ್ರೀತಿಯಿಂದ ತೂಗ್ತಾ ಇದೀರಣ್ಣ. ಅದು ಚಿನ್ನದ ಗಟ್ಟಿ ತೂಗಿದೀರಾ. ಏನ್ ಅನ್ನಿಸ್ತಾ ಇದೆ? ಬಹಳ ಖುಷಿ ಆಗತ್ರಿ. ಆದ್ರೂ ಏನ್ ಅನ್ನಿಸ್ತಾ ಇದೆ ಅಣ್ಣ? ಈ ತರ ಫಸ್ಟ್ ಟೈಮ್ ಮಾಡಿದ? ಹೌದ್ರಿ, ಫಸ್ಟ್ ಟೈಮ್. ಏನ್ ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆಯಾ? ಗೀತಕ್ಕ ಏನ್ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ಖುಷಿ ಆಗ್ತಿದ್ಯಾ? ಊರ್ ಜನತೆ ಏನ್ ಅನ್ನಿಸ್ತಾ ಆಟ? ಆದ್ರೂ ನೀವು ಸ್ಟೇಟ್ ಲೆವೆಲ್ ಆಡಿದ್ದಕ್ಕೂ ಸಾರ್ಥಕ ಆಯ್ತಣ್ಣ. ಏನ್ ಫಾಸ್ಟ್ ಆಗಿ, ಅದು ಮನೆಯವ್ರ ಹೆಸರು ಜ್ಞಾಪಕ ಇಟ್ಕೊಂಡು ಮನೆ ಯಾವ ಡೈರೆಕ್ಷನ್ ಅಂತ ನೋಡಿ ಓಡೋಗಿ ಎತ್ಕೊಂಬಂದು ಇಡೋದಿದೆಯಲ್ಲ, ಸಾಮಾನ್ಯದ ಕೆಲಸ ಅಲ್ಲ. ನನ್ಗಂತೂ ಬಹಳ ಬಹಳ ಖುಷಿ ಆಯ್ತು. ಇವ್ರ ಪ್ರೀತಿಗೆ ಬರ್ಲಿ ಒಂದ್ ಜೋರ ಚಪ್ಪಾಳೆ. ಈಗ ನಿಮ್ಮಿಬ್ರು ಪ್ರೀತಿ ಯಾವಾಗ್ಲೂ ಹೀಗೆ ಇರ್ಲಿ. ಆಕ್ಚುಲಿ ಇಲ್ಲಿ ಕೆಲವ್ರು ಬೇಜಾರ್ ಮಾಡ್ಕೊಂಡಿದ್ದಾರೆ. ಮೇಡಮ್ ಫಸ್ಟ್ ಹೇಳಿದ್ರು ರೊಮ್ಯಾಂಟಿಕ್ ಸಾಂಗ್ ಡಾನ್ಸ್ ಮಾಡಿಸ್ತೀನಿ ಅಂತ, ಅದೇನು ಬರ್ಲೇ ಇಲ್ಲ, ಇದೇನ್ ಮಹಾ ಅಂತ ಕೆಲವ್ರು ಬೇಜಾರ್ ಮಾಡ್ಕೊಳ್ತಿದ್ದಾರೆ. ನೋಡಿ, ಶಾಡಗುಪ್ಪಿ ಜನತೆ ಬೇಜಾರ್ ಮಾಡ್ಕೊಳ್ಳೋದು ನನ್ಗೆ ಇಷ್ಟ ಅಲ್ಲ. ಸೊ ಇದಾಯ್ತು, ಇವಾಗ ಪ್ರೀತಿಯಿಂದ ತೂಗಿದ್ದಾಯ್ತು. ಈಗ ಅದೇ ಪ್ರೀತಿಲಿ ಒಂದ್ಸಲ ಹಿಂಗ್ ತೂಗ್ಬಿಟ್ರೆ ಡಾನ್ಸ್ ಮಾಡ್ಕೊಂಡು ನಮ್ಗೆಲ್ರಿಗೂ ಬಹಳ ಖುಷಿ ಆಗುತ್ತೆ. ಓಕೆ ನೋಡ? ಓಕೆ, ಬನ್ನಿ ಮೇಡಮ್ ನ ಇಳ್ಸೋಣ. ಆಯ್ತಾ ಅಣ್ಣ, ಒಂದೊಳ್ಳೆ ರೊಮ್ಯಾಂಟಿಕ್ ಸಾಂಗ್ ಹಾಕಿಸ್ತೀನಿ, ಡಾನ್ಸ್ ಮಾಡ್ಬಿಡ್ಬೇಕು. ಓಕೆನಾ? ಹಿಂದೆಂದು ಮಾಡಿರದ ಮುಂದೆಂದು ಮಾಡಲಾಗದ ಒಂದು ಅದ್ಭುತವಾದ ಡಾನ್ಸ್. ಓಕೆ? ಏ ಹುಡುಗಿ ಯಾಕೆ ಹಿಂಗಾರ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾರ್ತಿ, ಸಿಗವಲ್ಲಿ ಕೈಗೆ. ಇವತ್ತು ನೀವಿಬ್ರು ಸೇರಿ ಆಟ ಆಡಿದ್ದು, ಡಾನ್ಸ್ ಮಾಡಿದ್ದು ನಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ಅದಕ್ಕೆ ನಿಮ್ಗೆ ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಅವ್ರ ಕಡೆನ ಒಂದು ಗಿಫ್ಟ್ ಇದೆ. ತರೋಣ ಅತ್ತೆ ಮಕ್ಕಳ? ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಇವ್ರ ಕಡೆನ ಈ ಪ್ರೆಷರ್ ಕುಕ್ಕರ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಇವತ್ ನಾವು ಆಡ್ಸಿದ ಆಟ ಎಲ್ಲದ್ರಲ್ಲೂ ಮಹಾಲಕ್ಷ್ಮಿ ಅವ್ರಿಗೆ ಸ್ವಲ್ಪ ರೆಸ್ಟ್ ಇತ್ತು. ಯಾಕಂದ್ರೆ ಈ ಮಹಾಲಕ್ಷ್ಮಿ ಬೆಳಗ್ಗೆ ಎದ್ರೆ ರಾತ್ರಿವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಿಮ್ಗೆ ಸ್ವಲ್ಪ ಆರಾಮಿತ್ತು. ಅಣ್ಣಂಗೆ ಸ್ವಲ್ಪ ಕೆಲಸ ಜಾಸ್ತಿ ಆಯ್ತು ಇವಾಗ. ಅಣ್ಣ ಜ್ಯೂಸು, ಅದೇ ಗ್ರೀನ್ ಜ್ಯೂಸ್. ಅಣ್ಣ ಗ್ರೀನ್ ಜ್ಯೂಸ್ ನಾನು ಇವ್ರಿಗೆ ಗ್ರೀನ್ ಜ್ಯೂಸ್ ಕುಡ್ಸ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ನೀವೇನ್ ಮಾಡಿ, ನೀವು ಕುಡೀರಿ ಒಂದು ಗ್ರೀನ್ ಜ್ಯೂಸ್. ಈಗ ನಿಮ್ಮಿಬ್ರಲ್ಲಿ ಬಹಳ ಪ್ರೀತಿ ಐತೆ ಅಂತ ನನ್ಗಂತೂ ಬೆಳಗಿಂದ ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ, ಬಹಳ ಚಲೋ ಗೊತ್ತಾಗ್ತೈತ್ರಿ. ಆದ್ರೆ ಆ ಪ್ರೀತಿ ಯಾವ ಲೆವೆಲ್ಗಿದೆ, ಯಾವ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಐತಿ ಅಂತ ನಾನೀಗ ನೋಡ್ಬೇಕ್ರಿ. ಈಗ ನನ್ನ ಹತ್ರ ಚೀಟಿಲಿ ಕೆಲವು ಹೆಸರುಗಳಿದೆ. ಓಕೆ, ಅದನ್ನ ಒಂದೊಂದಾಗೆ ನಾನು ಗೀತಾಗೆ ಕೊಡ್ತೀನಿ. ಗೀತಾ ಏನ್ ಮಾಡ್ತಾರೆ, ಆ ಚೀಟಿನ ತಲೆ ಮೇಲೆ ಹಿಂಗ್ ಇಟ್ಕೊಂತಾರೆ. ಯಜಮಾನ್ರು ಅದನ್ನ ಓದಿ ಬಾಯಲ್ಲಿ ಹೇಳ್ಬಾರ್ದು, ಆಕ್ಷನ್ ಮಾಡಿ ತೋರಿಸ್ಬೇಕು. ಅದನ್ನ ಮೇಡಮ್ನವರು ಕಂಡಿಡಿಬೇಕು. ಓಕೆನಾ? ಅಣ್ಣ ತುಟಿ ಬಿಚ್ಚಂಗಿಲ್ಲ. ಕೈಯಲ್ಲಿ ತಕ ಮೇಲೆ ಗುಡ್ ಗರ್ಲ್ ಇಟ್ಕೊಳಕ.
ಅಣ್ಣ ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಅದು ಏಯ್ ವಾಡ್ರಾ ಹೇಳಿ. ಹತ್ರ ಇದ್ದೀರಾ ಹೇಳಿ ಅಣ್ಣ. ಅದು ಅದ್ದಣ್ಣ. ಅಣ್ಣ ಇವರು ಕೋಪದಲ್ಲಿದ್ರೆ ಹೆಂಗಿರ್ತಾರೆ ತೋರ್ಸೋಣ. ಡಿ ಬಾಸ್. ಯಾರು ಡಿ ಬಾಸ್ ಫ್ಯಾನ್ಸ್? ಸೂಪರ್. ರೆಡಿ? ಕಣ್ಣು ಮುಚ್ಕೊಳ್ಳಿ ಮೇಡಮ್. ಗುಡ್ ಗರ್ಲ್. ರೆಡಿ? ನಿಮ್ಮ ಸಮಯ ಶುರು ಆಗುತ್ತೆ ಈಗ. ನೀನು ನಾನು ಪಿಕ್ಚರ್ಗೆ ಹೋಗೋಣ. ನೀನು ಮೂಗ್ಬಟ್ಟು ನಂದು ಜಿಲೇಬಿ. ಅಣ್ಣ ಬೈ ಬರತ್ ತೋರಿಸ್ತವ್ರೆ ಅಣ್ಣ, ನೀಟಾಗಿ ಬರತ್ ತೋರಿಸ್ತವ್ರೆ. ನಾನು ನಿನ್ ಗಂಡ. ನೀವು ಅವ್ರ ಗಂಡನ? ಗೀತಾ. ನಾ ಗೀತಾ. ನನ್ನ ಗಂಡ ಪ್ರಕಾಶ್. ನಿಮ್ ಗಂಡ ಪ್ರಕಾಶನ ಆದ್ರೆ ಅಲ್ಲಿ ಬರ್ದಿರೋದು ಅದಲ್ಲ. ಗೀತಾ ಗಂಡ. ಲವ್ಲಿ. ರೆಡಿ? ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಇಡ್ಲಿ ಗ್ರೈಂಡರ್. ಮಿಕ್ಸರ್. ಕಬ್ಬಿಂದ ಇದು ಮಾಡೋದು ಗಿರ್ಮಿಟ್ಟಿ. ಅದೇನ್ ಗಿರ್ಮಿಟ್ ಮಾಡಿದ್ರು ಅವರು? ಒಂದ್ ಇದಿರ್ತೈತ್ರಿ ಇದು ಮಾಡದ್ರಿ ಗಡಿಗೆ. ನಮ್ಮ ಅಂಗಡಿಯಾಗ ಐತ್ರಿ ಮಂಡಕ್ಕೆ ಗಿರ್ಮಿಟ್. ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಅಲ್ಲ. ಬಂದಾಗಿಂದ ಒಂದ್ ಕಪ್ಪಲ್ ಹಾಕೊಟ್ರ ಅಣ್ಣ ನನ್ಗೆ. ಸುಮ್ನೆ ಹೇಳ್ಬಾರ್ದು, ಪಾಪ ಜೋಳದ ರೊಟ್ಟಿ ಕೊಟ್ಟವ್ರೆ. ರಾಜ್ಕುಮಾರ್. ಎಷ್ಟು ಈಸಿಯಾಗಿ ಕಂಡಿಡ್ಬಿಟ್ರು ಅಂದ್ರೆ ಆಕ್ಚುಲಿ ಆ ಹೆಸರೇ ಅಂತದಿದೆ. ಈ ಅಣ್ಣವ್ರ ಹೆಸರನ್ನ ಯಾವ ಚಿಕ್ಕ ಮಕ್ಳನ್ನ ಕೇಳಿದ್ರು ಈಸಿಯಾಗಿ ಕಂಡಿಡ್ತಾರೆ. ಆದರೆ ಇವ್ರು ಇಷ್ಟು ಬೇಗ ಹೇಳಿದ್ದನ್ನ ಅವ್ರು ಹೆಂಗ್ ಕಂಡಿಡಿದ್ರು? ಹಾಕಿದ್ರಲ್ರಿ ಅದು ಅಣ್ಣವ್ರಿಗೆ ಸೂಪರ್. ಇದು ಲಾಸ್ಟ್ ಅಕ್ಕ. ನೀವಿಬ್ರು ಯಾವಾಗ್ಲೂ ಹಿಂಗೇರಿ ಅಕ್ಕ. ರೆಡಿ? ಜಗಳ ಆಡೋದು. ಜಗಳ ಆಡೋದು ಅದೇ ಯಾಕೆ ಆಡಲ್ಲ ಅಂತ ಕೇಳ್ತಾರೆ. ಕೂಡಿ ಹೋಗೋದು ಜೊತೆ ಇದೆ. ಆಕ್ಚುಲಿ ಗಂಡ ಹೆಂಡತಿಯರಲ್ಲಿ ಪರಸ್ಪರ ಈ ತರ ಹೊಂದಾಣಿಕೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದ್ರೆ ಅದಕ್ಕಿಂತ ಒಳ್ಳೆ ಜೀವನ ಬೇರೊಂದಿರಲ್ಲಪ್ಪ. ಇವ್ರಿಬ್ರಿಗೂ ಬನ್ನಿ ಹತ್ರ ಯಾವಾಗ್ಲೂ ಹಿಂಗೆ ಚೆನ್ನಾಗಿರಪ್ಪ. ಬರ್ಲಿ ಒಂದ್ ಜೋಳ ಚಪ್ಪಾಳೆ. ಈಗ ನಿಮ್ ಹೊಂದಾಣಿಕೆಯನ್ನು ನೋಡಿ ನನಗೆ ಎಷ್ಟು ಖುಷಿಯಾಗಿದೆ ಅಂದ್ರೆ ನಿಮ್ಗೋಸ್ಕರ ಒಂದು ಗಿಫ್ಟ್ ಇದೆ ಅರುಣಾ ಸಿಲ್ಕ್ಸ್ ಪ್ಯಾರಡೈಸ್ ಅವ್ರ ಕಡೆಯಿಂದ. ಅದನ್ನ ಕೊಡೋಣ. ಅರುಣಾ ಸಿಲ್ಕ್ ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ವೆಸ್ಟ್ ಆಫ್ ಕಾರ್ಡ್ ರೋಡ್, ರಾಜಾಜಿನಗರ, ಬ್ಯಾಂಗ್ಳೂರ್. ಇವ್ರ ಕಡೆಯಿಂದ ಈ ಬ್ಯೂಟಿಫುಲ್ ಸೀರೆ ನಿಮ್ಗೋಸ್ಕರ. ಬರ್ಲಿ ಚಪ್ಪಾಳೆ. ನನಗಂತೂ ನಿಮ್ಮ ಫ್ಯಾಮಿಲಿ ಜೊತೆ ಈ ಊರ್ನವ್ರ ಜೊತೆ ಆಟಾಡಿ ಭಾಳ ಖುಷಿ ಆಯ್ತ್ರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಿಮ್ಗೆ ಹೇಗೆ ಅನ್ನಿಸ್ತು ಹೇಳ್ರಿ ಅಣ್ಣ? ನಮಗೂ ಭಾಳ ಖುಷಿ ಆಗಿದೆ ರೀ. ಯಾಕಂದ್ರೆ ಫಸ್ಟ್ ಟೈಮ್ ನಮ್ಮೂರಿಗೆ ಶೂಟಿಂಗಿಗೆ ಬಂದಿದ್ದೆ. ನಮ್ಮೂರಲ್ಲಿ ಯಾವ್ದು ಶೂಟಿಂಗ್ ಆಗಿಲ್ಲ. ನಮಗೆ ನಮ್ಮ ಊರಿನವ್ರಿಗೂ, ನಮ್ಮ ಕುಟುಂಬದವ್ರಿಗೂ, ನಮ್ಮ ಸಂಬಂಧಿಕರಿಗೂ ಎಲ್ಲರಿಗೂ, ಬೇರೆ ಬೇರೆ ಊರಿಂದ ಬಂದ ನಮ್ಮ ಸಂಬಂಧಿಕರು ಅವ್ರಿಗೆ ಎಲ್ಲರಿಗೂ ಭಾಳ ಖುಷಿ ಆಗೈತೆ ಈ ಕಾರ್ಯಕ್ರಮ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಮನೆ ಮಹಾಲಕ್ಷ್ಮಿ ಗೀತಕ್ಕ ನಿಮ್ಗೆ ಹೇಗೆ ಅನ್ನಿಸ್ತು? ನಮಗೂ ತುಂಬ ಖುಷಿ. ಅದ ಸಂಬಂಧ ರೀ ನಾವು ನಮ್ಮೂರಿಗೆ ನೀವು ಜಿ ಕನ್ನಡದವ್ರು ಬರ್ಬೇಕನ್ನೋ ಉದ್ದೇಶಕ್ಕೆ ನಾವು ಇಷ್ಟೆಲ್ಲ ಇದು ಮಾಡೇವ್ರಿ. ನಮಗೂ ತುಂಬ ಖುಷಿ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಈ ಸುಂದರವಾದ ಫ್ಯಾಮಿಲಿಯ ಖುಷಿಯನ್ನ ಒಂದು ಸುಂದರವಾದ ಫ್ರೇಮ್ನಲ್ಲಿ ಸೆರೆ ಹಿಡಿದಿದ್ದೀವಿ. ದಯಮಾಡಿ ಅದನ್ನು ತಗೊಂಬನ್ನಿ ಅತ್ತೆ ಮಕ್ಕಳ.
ಏನ್ ಅನ್ನಿಸ್ತು ಫೋಟೋ ನೋಡಿ? ನೋಡಿ ನಿಮ್ಮ ಇಡೀ ಕುಟುಂಬ ಇದೆ, ನಿಮ್ಮ ಇಡೀ ಕುಟುಂಬದ ಖುಷಿ ಇದ್ರಲ್ಲಿ ಕಾಣ್ತಾ ಇದೆ. ಅವ್ವ ಏನ್ ಅನ್ಸ್ತವ ಫೋಟೋ ನೋಡಿ? ಖುಷಿ ಅನ್ಸ್ತು? ಎಲ್ಲ ಕೆಲಸ ಕೂತಿರೋ ಕಡೆನೆ ಆನ್ಲೈನ್ ಅಲ್ಲಿ ಮುಗಿಸ್ಕೊಳ್ಳೋ ಈ ಕಾಲದಲ್ಲಿ ಮನೆ ಕೆಲಸ ಮಾಡ್ಕೊಂಡು, ಕ್ಯಾಂಟೀನ್ ನೋಡ್ಕೊಂಡು, ಕುರಿಗಳನ್ನ ಮೇಯಿಸ್ಕೊಂಡು, ಹಾಬಿಗೆ ಅಂತ ಬುಟ್ಟಿನ ಹೆಣ್ಕೊಂಡು, ಮನೆಯವ್ರನ್ನೆಲ್ಲ ಖುಷಿ ಖುಷಿಯಾಗಿ ಇಟ್ಕೊಂಡು, ಸಂಸಾರನ ನಿಭಾಯಿಸ್ಕೊಂಡು, ಎಲ್ಲದರಲ್ಲೂ ಸೈ ಅನ್ಸ್ಕೊಂಡು ಹೋಗ್ತಿರುವ ಈ ಮನೆ ಮಹಾಲಕ್ಷ್ಮಿ ಗೀತಾ ಅವ್ರಿಗೆ ನಮ್ಮ ಜೀ ಕನ್ನಡದ ಕಡೆಯಿಂದ ಒಂದು ಪುಟ್ಟ ಗೌರವ. ಇವತ್ತು ಶಾಡಗುಪ್ಪಿ ಜನತೆಯ ಪ್ರೀತಿನ ನಮ್ಮ ಬುಟ್ಟಿಲ್ ಹಾಕೊಂಡು ನೆಕ್ಸ್ಟ್ ನಾಳೆ ಮತ್ತೊಂದೂರಲ್ಲಿ ಮತ್ತೊಂದಿಷ್ಟು ಜನರ ಪ್ರೀತಿನ ಸಂಪಾದನೆ ಮಾಡಕ್ಕೆ ನಾವು ಹೋಗ್ತೀವಿ. ನಾಳೆ ಎಲ್ಲಿಗೆ ಹೋಗ್ತೀವಿ? ನೀವೇ ಶಾರ್ಪ್ 1 ಗಂಟೆಗೆ ಟಿವಿ ಮುಂದೆ ಕುತ್ಕೊಂಡು ನೋಡಿ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ಲೋನಿ. ನಾಳೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ನಮಸ್ಕಾರ.